ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಎರಡೂವರೆ ವರ್ಷದ ಹಿಂದೆ ಈ ಜ್ಞಾನವಾಪಿ ಮಸೀದಿಯ ಕಾಂಟ್ರವರ್ಸಿ ಅನ್ನೋದು ನಿಮ್ಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. ಆ ಸಮಯದಲ್ಲಿ ನೂಪುರ್ ಶರ್ಮಾ ಕಾಂಟ್ರವರ್ಸಿ ಏನಾಯ್ತು ಅದನ್ನ ಇನಿಶಿಯೇಟ್ ಮಾಡಿದ್ಯಾರು ಅಂತಂದ್ರೆ, ಕೆಲವು ಜನ ತಮ್ಮ ಧರ್ಮ ಮಾತ್ರ ಶ್ರೇಷ್ಠ, ಯಾವುದು ಧರ್ಮ ಕೂಡ ಅಲ್ಲ ಮತ, ಅದನ್ನ ಇಟ್ಕೊಂಡು ನಿಮ್ಮ ಶಿವಲಿಂಗ ಅಂತಂದ್ರೆ ಏನು ಗೊತ್ತಾ, ಅದು ಮೇಲ್ ಜೊನೈಟಲ್ ಪಾರ್ಟ್, ನಿಮ್ಮ ಯೋನಿ ಎಲ್ಲಿ ಕಾಮಾಖ್ಯ ಟೆಂಪಲ್ ಅಲ್ಲಿ ದೇವಿ ಅಂತ ಪೂಜೆ ಮಾಡ್ತೀರಾ ಅದೇನು ಫಿಮೇಲ್ ಜೊನೈಟಲ್ ಪಾರ್ಟ್. ಸೊ ಈ ಶಿವಶಕ್ತಿಯ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ, ಅದರ ಯೂನಿಯನ್ ಅಂತ ಏನ್ ಹೇಳ್ತೀರಾ, ಅದು ಆಕ್ಚುಲಿ ಇಂಟರ್ ಕೋರ್ಸ್ ಅನ್ನ ಡಿಪಿಕ್ಟ್ ಮಾಡುತ್ತೆ. ಸೆಕ್ಸ್ ಅನ್ನ ನೀವು ಪೂಜೆ ಮಾಡ್ತಾ ಇರೋದು ಯಾವ್ದನ್ನ ಅಂತಂದ್ರೆ ಇಂಥದ್ದನ್ನ, ಗಂಡ್ಮಕ್ಳ ಸಾಮಾನನ್ನ, ಹೆಣ್ಮಕ್ಳ ವಿಜಯನವನ್ನ ಅಂತ. ಕೆಲವೊಂದಷ್ಟು ಜನ ತಿಕ್ಳುಗಳಿರ್ತಾರಲ್ವಾ, ಅಂದ್ರೆ ಸೆಕ್ಸ್ ಹೊರತಾಗಿ, ಇಂಟರ್ ಕೋರ್ಸ್ ನ ಹೊರತಾಗಿ ಅವರ ಇಂಟೆಲಿಜೆನ್ಸ್ ಅನ್ನೋದು ಡೆವಲಪ್ ಆಗಿರೋದಿಲ್ಲ. ಅವರಿಗೆ ಕೌಂಟರ್ ಕೊಡಕ್ ಹೋಗ್ಬಿಟ್ಟು ನೂಪುರ್ ಶರ್ಮಾ ಕಾಂಟ್ರವರ್ಸಿ ಅನ್ನೋದು ಆಯ್ತು. ಈ ಕಾಂಟ್ರವರ್ಸಿಯ ಹೊರತಾಗಿ ಶಿವನನ್ನ ಯಾಕೆ ಲಿಂಗ ರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ, ಹಾಗೆ ಯೋನಿ ಅನ್ನೋದು ಏನಿದೆ ಆ ಯೋನಿಯ ನಿಜವಾದ ಅರ್ಥ ಏನು, ಜೊತೆಗೆ ಈ ಪುರಾಣದಲ್ಲಿ ಹೇಳಿದ ತಕ್ಷಣ ಅಥವಾ ನಮ್ಮ ನಂಬಿಕೆ ಅಂದ ತಕ್ಷಣ ನಾವು ಇದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ, ಅಥವಾ ಸೈಂಟಿಫಿಕಲಿ ಇದಕ್ಕೂ ಪುರಾಣದಲ್ಲಿ ಹೇಳಿರುವಂತಹ ಕಥೆಗಳಿಗೂ ಉಲ್ಲೇಖಗಳಿಗೂ ಏನಾದ್ರೂ ಸಾಮ್ಯತೆ ಇದೆಯಾ, ಇದು ಎಲ್ಲದರ ಕುರಿತಾಗಿರುವಂತಹ ಒಂದು ಡೀಟೇಲ್ ಅಂಡ್ ಸೈಂಟಿಫಿಕ್ ಅಪ್ರೋಚ್ ಇವತ್ತಿನ ಸನಾತನ ಕಥನದ ಎಪಿಸೋಡ್. ಬೇರೆ ಯಾವುದೇ ದೇವರನ್ನ ತಗೊಳ್ಳಿ ನೀವು, ಕೃಷ್ಣ ಇರಬಹುದು ಅಥವಾ ಬ್ರಹ್ಮ ಇರಬಹುದು, ದುರ್ಗಿ ಇರಬಹುದು, ಗಣಪತಿ ಇರಬಹುದು, ಯಾರನ್ನ ಕೂಡ ನಾವು ಸಾಮಾನ್ಯವಾಗಿ ಲಿಂಗ ರೂಪದಲ್ಲಿ ಪೂಜೆ ಮಾಡೋದಿಲ್ಲ. ಶಿವನನ್ನೇ ಲಿಂಗ ಸ್ವರೂಪಿ ಅಂತ ಯಾಕೆ ಪೂಜೆ ಮಾಡ್ತೀವಿ, ಹಾಗೆ ಈ ತಿಕ್ಳುಗಳು ಹೇಳೋ ರೀತಿಯಲ್ಲಿ ಶಿವನ ಲಿಂಗ ಸ್ವರೂಪ ಅಂದ ತಕ್ಷಣ ಗಂಡ್ಮಕ್ಳ ಫ್ಯಾಲಸ್ ಅಲ್ಲ, ಮೇಲ್ ಜೊನೈಟಲ್ ಪಾರ್ಟ್ ಅಲ್ಲ, ಅದರ ಹೊರತಾಗಿರುವಂತಹ ಉಲ್ಲೇಖ ಅನ್ನೋದು ನಮ್ಮ ಪುರಾಣದಲ್ಲಿ ಇದೆ. ಜೊತೆಗೆ ಇದಕ್ಕೆ ಒಂದು ಸೈಂಟಿಫಿಕ್ ಅಪ್ರೋಚ್ ಕೂಡ ಇದೆ. ಎನರ್ಜಿ ಅನ್ನೋ ಕಾನ್ಸೆಪ್ಟಿಗೆ ಏನ್ ಬರುತ್ತೆ ಇದೆರಡನ್ನ ಕೂಡ ನಾವು ಒಂದೇ ತಕ್ಕಡಿಯಲ್ಲಿ ಹಾಕಿ ಇವತ್ತಿನ ಎಪಿಸೋಡ್ ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ದ್ಯಾಟ್ ಈ ಇಂಟರ್ ಕೋರ್ಸ್ ನ ಹೊರತಾಗಿ, ಸೆಕ್ಸ್ ನ ಹೊರತಾಗಿ, ಯೂನಿಯನ್ ಅಂತಂದ್ರೆ ಬರೀ ಫಿಸಿಕಲ್ ಲೆವೆಲ್ ಅಲ್ಲಿ ನಡೆಯೋದು ಅನ್ನೋ ಸಣ್ಣ ಮನಸ್ಥಿತಿ ಇದೆ ಅಲ್ವಾ, ಡರ್ಟಿ ಮೈಂಡ್ ಸೆಟ್, ಅದರ ಹೊರತಾಗಿ ಕೂಡ ನಮ್ಮ ಜ್ಞಾನ ಸ್ವಲ್ಪ ಇವಾಲ್ವ್ ಆಗ್ಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ 3 ಪುರಾಣದಲ್ಲಿ ಉಲ್ಲೇಖ ಬರುತ್ತೆ. ಲಿಂಗ ಅಂತಂದ್ರೆ ಏನು, ಲಿಂಗಂ ಅನ್ನೋದಕ್ಕೆ ಏನು ಉಲ್ಲೇಖ, ಜೊತೆಗೆ ಈ 3 ಪುರಾಣದಲ್ಲಿ ಹೇಳಿದ ತಕ್ಷಣ ನಾವು ಒಪ್ಕೋಬೇಕು ಅಂತ ಇಲ್ಲ. ಈ 3 ಪುರಾಣಗಳಲ್ಲಿ ಹೇಳಿರುವಂತಹ ಉಲ್ಲೇಖಕ್ಕೂ ಮಾಡರ್ನ್ ಫಿಸಿಕ್ಸ್ ನಲ್ಲೂ ಎಕ್ಸ್ಪ್ಲನೇಷನ್ ಏನ್ ಬರುತ್ತೆ ಎನರ್ಜಿಯ ರಿಲೇಟೆಡ್ ಆಗಿ, ಅದಕ್ಕೆ ಸಾಮ್ಯತೆಗಳಿದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಪುರಾಣ ಅಂತಂದ್ರೆ ಹಿಂದೆ ಯಾರು ಕೇಳೇ ಇರಬಾರ್ದು, ಅದ್ರ ಬಗ್ಗೆ ಉಲ್ಲೇಖನೆ ಯಾರಿಗೂ ಗೊತ್ತಿರಬಾರ್ದು ಅಂಥದ್ದು ಯಾವುದೂ ಅಲ್ಲ, ನಮ್ಗೆಲ್ರಿಗೂ ಕೇಳಿಸಿಕೊಂಡಿರುವಂತಹ, ಹಾಗೆ ಇವತ್ತಿನ ಪ್ರಪಂಚದಲ್ಲಿ ಭಗವದ್ಗೀತೆಯನ್ನ ನಾವು ಲೈಫ್ ಗೈಡ್ ಅಂತ ಪೂಜೆ ಮಾಡ್ತೀವಿ. ಅದು ಯಾವುದೇ ದೇಶದವ್ರು ಇರಬಹುದು, ಧರ್ಮದವ್ರು ಇರಬಹುದು, ಕಾಸ್ಟ್ನವ್ರು ಇರಬಹುದು, ಕ್ರೀಡ್ನವ್ರು ಇರಬಹುದು, ವಾಟ್ ಎವರ್ ಇಟ್ ಈಸ್ ಅಂತ ಭಗವದ್ಗೀತೆಯಲ್ಲಿ ಒಂದು ಉಲ್ಲೇಖ ಬರುತ್ತೆ. ಚಾಪ್ಟರ್ 14 ಅದರಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕವನ್ನ ಒಮ್ಮೆ ಗಮನಿಸಿ. ಮಮ ಯೋನಿರ್ ಮಹದ್ ಅನ್ನೋ ಒಂದು ಹೈಲೈಟ್ ಆಗಿರೋ ವರ್ಡ್ ಅನ್ನ ನೋಡಿ. ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಂತಹ ಮಾತು. ಏನಪ್ಪ ಈ ಯೋನಿ ಅನ್ನೋ ಪದ, ಯಾವ ಯೋನಿಯನ್ನ ನಾವು ಫಿಮೇಲ್ ಜೊನೈಟಲ್ ಪಾರ್ಟ್ ಅಥವಾ ವೆಜೈನಾ ಅಂತ ಹೇಳ್ತಾ ಇದ್ವಿ, ಅದನ್ನ ಒಬ್ಬ ಮೇಲ್ ಗಾಡ್ ಯಾಕೆ ಹೇಳ್ತಿದ್ದಾನೆ, ಗಂಡಸರಲ್ಲಿ ಯಾವಾಗಿಂದ ಯೋನಿ ಬರಕ್ ಸಾಧ್ಯ ಆಯ್ತು ಅನ್ನೋ ಕ್ವೆಶ್ಚನ್ ನಿಮಗೆ ಬರಬೇಕು ಅಲ್ವಾ. ಇಡೀ ಪ್ರಪಂಚದಲ್ಲಿ ಇರುವಂತಹ, ಇದನ್ನ ನಾನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಇನ್ನೊಂದು ನಮ್ಗೆ ಅರ್ಥ ಆಗ್ಬೇಕು, ಈ ಸಂಸ್ಕೃತ ಅನ್ನುವಂತಹ ಭಾಷೆಯಲ್ಲಿರುವಂತಹ ಬಹಳಷ್ಟು ಪದಗಳು ಕೇವಲ ಒಂದೇ ಅರ್ಥವನ್ನ ನಮ್ಗೆ ಹೇಳೋದಿಲ್ಲ. ಯಾವ ವ್ಯಾಖ್ಯಾನದಲ್ಲಿ ಅದನ್ನ ಬಳಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಅದರ ಅರ್ಥ ಏನು ಅನ್ನೋದನ್ನ ತಿಳಿದುಕೊಳ್ಳುವಂತಹ ಜ್ಞಾನ, ಅಡ್ವಾನ್ಸ್ಡ್ ಮೈಂಡ್ ಸೆಟ್ ಅನ್ನೋದು ನಮ್ಮ ಆನ್ಸೆಸ್ಟರ್ಸ್ ಅಲ್ಲಿ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಅದನ್ನ ಲೂಸ್ ಆಗಿ ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟು ಒಂದಕ್ಕೆ ಮತ್ತೇನೋ ಅರ್ಥ ಬರೋ ರೀತಿಯಲ್ಲಿ ಮಾಡಿರೋ ಮಂಗಗಳ ಕಥೆಯನ್ನ ನಾವಿವಾಗ ಓದ್ತಾ ಇರೋದು. ದಟ್ ಈಸ್ ದ ಪ್ರಾಬ್ಲಮ್. ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿರುವಾಗ ಸಂಸ್ಕೃತವನ್ನ ಇಫೆಕ್ಟಿವ್ ಆಗಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಪ್ರಪಂಚದ ಯಾವುದೇ ಭಾಷೆಗೆ ನಾವು ಬಟ್ಟಿ ಇಳಿಸಕ್ ಸಾಧ್ಯ ಇಲ್ಲ. ಲೂಸ್ ಟ್ರಾನ್ಸ್ಲೇಷನ್ ಆಗಿರೋದು. ಈ ಲೂಸ್ ಟ್ರಾನ್ಸ್ಲೇಷನ್ ಅನ್ನು ನಾವು ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ವಿ, ಆ ಮೈಂಡ್ ಸೆಟ್ ಇತ್ತು ಅಂತಂದ್ರೆ, ಇಡೀ ಬ್ರಹ್ಮಾಂಡವೇ ನನ್ನ ಗರ್ಭ, ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಆತ್ಮ ಅದು ಯಾವಾಗ ಒಂದು ಜೀವವನ್ನ ತಳೆದು ಹೋಗುತ್ತೆ ಅದೆಲ್ಲದಕ್ಕೂ ಕಾರಣ ನಾನೇ, ನನ್ನ ಗರ್ಭದಿಂದ ಇದೆಲ್ಲ ಹುಟ್ಟುತ್ತಾ ಇರೋದು. ಅಂದ್ರೆ ಅರ್ಥ, ಶ್ರೀಕೃಷ್ಣ ಪರಮಾತ್ಮ ಅಂತಂದ್ರೆ ಹೀಸ್ ನಾಟ್ ಅ ಮೇಲ್, ಹೀಸ್ ಮಸ್ಕ್ಯುಲೀನ್. ಡಿಫ್ರೆನ್ಸ್ ಇದೆ. ಮೇಲ್ ಅಂತಂದ್ರೆ ಜೆಂಡರ್, ಮಸ್ಕ್ಯುಲೀನ್ ಅಂತಂದ್ರೆ ಎನರ್ಜಿ ಡೈಮೆನ್ಷನ್. ದಟ್ ಇಸ್ ಡಿಫ್ರೆನ್ಸ್. ಈ ಡಿಫ್ರೆನ್ಸ್ ಗೊತ್ತಿಲ್ದೋದಾಗ್ಲೇ ಪ್ರಾಬ್ಲಮ್ ಆಗೋದು, ಹಾಗೆ ಕಾಂಟ್ರವರ್ಸಿ ಆಗೋದು.
ನನ್ನ ಗರ್ಭದಲ್ಲಿ ಇರುವಂತಹ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಿಂದ ಉದಯಲ್ಪಟ್ಟವಂತಹ ಪ್ರತಿಯೊಂದು ಆತ್ಮ, ಪ್ರತಿಯೊಂದು ಜೀವರಾಶಿ ಅನ್ನೋದಕ್ಕೂ ನಾನೇ ಹೊಣೆ, ಇದೆಲ್ಲದಕ್ಕೂ ನಾನೇ ತಂದೆ ಅಂತ ಹೇಳುತ್ತೆ ಅಂತಂದ್ರೆ, ಆ ತಂದೆಗೆ ಗರ್ಭ ಅನ್ನುವಂಥದ್ದಿದೆ ಅಂತಂದ್ರೆ ಅರ್ಥ ಪ್ರಕೃತಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಇನ್ನೊಂದು, ಇದು ಭಗವದ್ಗೀತೆಯ ಉಲ್ಲೇಖ ಆದ್ರೆ ಈ ಉಲ್ಲೇಖದಲ್ಲಿ ನಮ್ಗೆ ಗೊತ್ತಾಗುತ್ತೆ, ಯೋನಿ ಇಸ್ ನಾಟ್ ಈಕ್ವಲ್ ಟು ವೆಜೈನಾ. ಸಿಂಪಲ್. ನೆಕ್ಸ್ಟ್, ವಾಮನ ಪುರಾಣ ಅಂತ ಒಂದು ಬರುತ್ತೆ. ಆ ವಾಮನ ಪುರಾಣದಲ್ಲಿ ಸರಸ್ವತಿ ಮಾತೆಯನ್ನ ಲಿಂಗ ಸ್ವರೂಪಿ ಅಂತ ಕರೆದಿದ್ದಾರೆ. ಅಗೇನ್, ಲಿಂಗ ಅಂತಂದ್ರೆ ನಾವು ಶಿವನಿಗೆ ಮಾತ್ರ ಅಸೋಸಿಯೇಟ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ವಿದ್ಯಾ ಅಧಿದೇವತೆಯನ್ನ ಲಿಂಗ ಸ್ವರೂಪಿ ಅಂತ ಕರೆದ್ರು. ದಿಸ್ ಇಸ್ ಅ ಕ್ಲಿಯರ್ ಇಂಡಿಕೇಶನ್, ಲಿಂಗ ಅಂತಂದ್ರೆ ಕೇವಲ ಏನೋ ಗಂಡಸರಿಗೆ ಸಂಬಂಧಪಟ್ಟಿದ್ದು ಅಥವಾ ಫ್ಯಾಲಸ್ ಅಂತ ಅಲ್ಲ, ಅದರ ಹೊರತಾಗಿರುವಂತಹ, ಅದರ ಬಿಯಾಂಡ್ ಆಗಿರುವಂತಹ ಅರ್ಥ ಇದೆ ಅನ್ನೋದು ಇಲ್ಲಿ ನಮ್ಗೆ ಕ್ಲಾರಿಟಿ ಸಿಗತ್ತೆ. ಇನ್ನು ಶಿವಪುರಾಣದ ಕೋಟಿ ರುದ್ರ ಸಂಹಿತ ಅಂತ ಒಂದು ಬರುತ್ತೆ. ಅಲ್ಲಿ ಒಂದು ಸಂವಾದ ಇದೆ. ಸುತ ಮಹರ್ಷಿ ಹಾಗೂ ಅವರ ಶಿಷ್ಯಂದ್ರಿಗೆ, ಅವ್ರ ಶಿಷ್ಯರು ಅದೇ ಕ್ವೆಶ್ಚನ್ ಅನ್ನ ಕೇಳ್ತಾರೆ, ನಾವ್ ಯಾಕೆ ಶಿವನನ್ನ ಲಿಂಗ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ, ಮಹತ್ವ ಏನು ಅಂತ ಕೇಳಿದಾಗ ಒಂದು ಡೀಟೇಲ್ ಆಗಿರೋ ಕಾನ್ವರ್ಸೇಷನ್ ಇದೆ ಈ ಗುರು ಶಿಷ್ಯರ ನಡುವೆ. ಆ ಏನ್ ಶ್ಲೋಕ ಇದೆ ಅಲ್ವಾ, ಆ ಶ್ಲೋಕವನ್ನ ನೋಡಿದಾಗ ನಮ್ಗೆ ಗೊತ್ತಾಗೋದು, ದ ಫಾರ್ಮ್ಲೆಸ್ ಫಾರ್ಮ್ ಆಫ್ ಶಿವ ಈಸ್ ಲಿಂಗಂ. ಏನಂಗಂದ್ರೆ ನಿರಾಕಾರ, ನಿರ್ಗುಣ ಅಂತಂದ್ರೆ ಏನು ಅನ್ನೋದು ಕೂಡ. ದಿಸ್ ಟ್ರೇಸಸ್ ಬ್ಯಾಕ್ ಟು ದ ಎಕ್ಸ್ಪ್ಲನೇಷನ್ ಆಫ್ ಬಿಗ್ ಬ್ಯಾಂಗ್ ಥಿಯೋರಿ. ವೆನ್ ದ ಟೈಮ್ ವಾಸ್ ಝೀರೋ, ದರ್ ವಾಸ್ ನಥಿಂಗ್. ವಾಟ್ ಈಸ್ ನಥಿಂಗ್? ನಥಿಂಗ್ ಈಸ್ ಎವ್ರಿಥಿಂಗ್. ಈ ನಿರಾಕಾರ ಅನ್ನುವುದರ ಮ್ಯಾನಿಫೆಸ್ಟೇಷನ್ನೇ ಲಿಂಗ. ಅಗೇನ್, ನಾವು ಲಿಂಗವನ್ನ ಹೇಗೆ ಚಿತ್ರಣ ಮಾಡ್ತೀವಿ ಅಥವಾ ಆ ಲಿಂಗಕ್ಕೆ ಸ್ವರೂಪ ಏನ್ ಕೊಟ್ಟಿದೀವಿ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಒಂದು, ಆ ಲಿಂಗದ ಇಲಾಂಗೇಟೆಡ್ ಪೋರ್ಷನ್ ನ ಬೇಸ್ಮೆಂಟ್ ಇರೋದು ಯೋನಿಯಲ್ಲಿ. ಇದನ್ನ ಬಹಳಷ್ಟು ಜನ ಶಿವಶಕ್ತಿಯ ಸಮಾಗಮ ಅಂತಂದ್ರೆ ಹೆಣ್ಣು ಮತ್ತೆ ಗಂಡಿನ ಜೊನೈಟಲ್ ಪಾರ್ಟ್ ಯುನೈಟ್ ಆಗ್ತದೆ ಅಂತಂದ್ರೆ ದಿಸ್ ರೆಪ್ರೆಸೆಂಟ್ಸ್ ಇಂಟರ್ ಕೋರ್ಸ್ ಅಂತ ಮಾತಾಡೋರು ಇದ್ದಾರೆ. ಸಿ, ಇಫ್ ಎಟ್ ಆಲ್ ಅದು ಇಂಟರ್ ಕೋರ್ಸ್ ಅಂತ ಇದ್ರೂ ಕೂಡ ಅದು ನೈತಿಕವಾಗಿ ಇರೋದು, ಒಂದು ಒಳ್ಳೆ ಇಂಟೆನ್ಷನ್ ಇಂದ ಇರೋದು, ಒಳ್ಳೆ ಇಮೋಷನ್ಸ್ ಇಂದ ಇರೋದು ಅಂತಂದ್ರೆ ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್, ಬಯಾಲಜಿಕಲಿ ಸ್ಪೀಕಿಂಗ್. ಬಟ್ ಇದನ್ನ ಡಿಪಿಕ್ಟ್ ಮಾಡೋದೇ ಇಲ್ಲ. ಯಾಕೆ ಅಂತಂದ್ರೆ ಯೋನಿ ಅಂತಂದ್ರೆ ವೆಜೈನಾ ಅಲ್ಲ, ಲಿಂಗ ಅಂತಂದ್ರೆ ಕೇವಲ ಫ್ಯಾಲಸ್ ಅಲ್ಲ. ಈ ಕೋಟಿ ರುದ್ರ ಸಂಹಿತದಲ್ಲಿ ಬರುವಂತಹ ನಿರಾಕಾರ ಅನ್ನುವಂತಹ ವರ್ಡ್ ಏನಿದೆ, ಅದನ್ನ ನಾವು ಲಿಂಗಂ ಅಲಿಂಗಂ ಅನ್ನೋ ಎರಡು ಕಾನ್ಸೆಪ್ಟ್ ನಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ಲಿಂಗಂ ಮತ್ತೆ ಅಲಿಂಗಂ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ನಾನು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅನ್ನ ಅಂದ್ರೆ ಎಕ್ಸಾಂಪಲ್ ಆಗಿ ಬಳಸ್ತಾ ಇರೋದು. ಎಕ್ಸಾಕ್ಟ್ಲಿ ಇದೆ ಅಂತ ಅಲ್ಲ, ಬಟ್ ರಿಲೆವೆನ್ಸ್ ಅನ್ನ ನಾನು ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇರೋದು. ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಅಂದ್ರೆ ಆಕ್ಷನ್ ಅನ್ನೋದು ರಿಯಾಕ್ಷನ್ ಅನ್ನೋದು ಯಾವಾಗ್ಲೂ ಕಾಂಬೋದಲ್ಲಿ ಇರುತ್ತೆ ಅಂತ. ಅಂದ್ರೆ ಏನೋ ಒಂದು ಘಟನೆ ನಡೀತು ಅಂತಂದ್ರೆ ಅದಕ್ಕೆ ಡೆಫಿನೆಟ್ಲಿ ಏನೋ ಒಂದು ಕಾರಣ ಇರುತ್ತೆ. ಘಟನೆಯನ್ನ ನೋಡ್ಕೊಂಡು ನಾವು ಕಾರಣವನ್ನ ರಿಟ್ರೇಸ್ ಮಾಡ್ತೀವಿ, ಕರೆಕ್ಟಾ? ಇಫೆಕ್ಟ್, ಕಾಸ್. ಈ ಕಾಸ್ ಏನಿದೆ ಅಥವಾ ಆಕ್ಷನ್ ಅನ್ನೋದು ಏನಿದೆ, ದ್ಯಾಟ್ ಈಸ್ ಕಾಲ್ಡ್ ಅಲಿಂಗಂ, ಅನ್ಕ್ಯಾರೆಕ್ಟರೈಸೇಷನ್. ಹಾಗೆ ಯಾವಾಗ ಈ ಆಕ್ಷನ್ ಇಂದ ರಿಯಾಕ್ಷನ್ ಶುರುವಾಗತ್ತೆ, ಒಂದು ಕಾಸ್ ಇಂದ ಇಫೆಕ್ಟ್ ಆಗತ್ತೆ, ಆ ಕ್ಯಾರೆಕ್ಟರೈಸೇಷನ್ ಅನ್ನ, ಮ್ಯಾನಿಫೆಸ್ಟೇಷನ್ ಅನ್ನ ಲಿಂಗಂ ಅಂತ ಕರಿತೀವಿ. ದಿಸ್ ಈಸ್ ದ ಎಕ್ಸಾಕ್ಟ್ ಡೆಫಿನೇಷನ್ ಆಫ್ ಲಿಂಗ. ಲಿಂಗ ಅಂತಂದ್ರೆ ದ ಫಾರ್ಮ್ಲೆಸ್ ಫಾರ್ಮ್ ಆಫ್ ಶಿವ. ಈಗೊಂದು, ಈ ಲಿಂಗವನ್ನ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಒಂದು ಇಲಾಂಗೇಟೆಡ್ ಪೋರ್ಷನ್, ಹಾಗೆ ಯೋನಿ. ಯೋನಿ ಅಂತಂದ್ರೆ ನಾವ್ ಅನ್ಕೊಂಡಂಗೆ ವೆಜೈನಾ ಅಲ್ವೇ ಅಲ್ಲ. ಈ ಯೋನಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಹಾಗೆ ಸದ್ಗುರು ಕೂಡ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ರು. ಗರ್ಭವನ್ನು ಒಳಗೊಂಡ ಹಾಗೆ ಟೋಟಲ್ ಸಿಸ್ಟಮ್ ಅನ್ನೋದು ಏನಿದೆ, ಇಡೀ ಪ್ರಕೃತಿಯನ್ನ ಯೋನಿ ಅಂತ ಕರೆಯೋದು. ಈ ತುಂಬಾಡ್ ಸಿನಿಮಾ ನೋಡಿರ್ತೀರಾ ಅಂತ ನಾನು ಅಸ್ಯೂಮ್ ಮಾಡ್ತಾ, ಈ ತುಂಬಾಡ್ ಸಿನಿಮಾದಲ್ಲಿ ಗರ್ಭವನ್ನ ತೋರಿಸ್ತಾರೆ. ಪ್ರಕೃತಿ ಅನ್ನೋದ್ರ ಅರ್ಥನೇ ಗರ್ಭ. ಹಾಗಾಗಿ ಬರೇ ವೆಜೈನಾ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಆ ಕಾನ್ಸೆಪ್ಟೇ ಇಲ್ಲ. ಅಂದ್ರೆ ಸೆಕ್ಷುಯಾಲಿಟಿಯ ಹೊರತಾಗಿ ಅವತ್ತಿನ ಜನ ಮಾತನಾಡ್ತಾ ಇದ್ದಿದ್ದು. ಸೊ ಈ ಯೋನಿ ಅಂತಂದ್ರೆ ಗರ್ಭವನ್ನ ಸೇರಿಸಿಕೊಂಡು ಮಾತನಾಡ್ತಾ ಇರೋದು. ಯೋನಿ ಮೀನ್ಸ್ ಪ್ರಕೃತಿ. ಪ್ರಕೃತಿ ಅಂತಂದ್ರೇನೆ ಶಕ್ತಿ. ಶಿವ ಮತ್ತೆ ಶಕ್ತಿ, ಇದು ಎರಡನ್ನ ನಾವು ಯಾಕೆ ಯೂನಿಯನ್, ಇವರಿಬ್ರು ಒಂದೇ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಒಂದು ಲೂಸ್ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ನಿಮ್ಗೆ ಸೈಂಟಿಫಿಕಲಿ. ಎನರ್ಜಿಯ ಕಾನ್ಸಂಟ್ರೇಷನ್ ಏನಿರತ್ತಲ್ವಾ, ದಾಟ್ ಈಸ್ ಶಿವ.
ಎನರ್ಜಿಯ ಸರ್ಕ್ಯುಲೇಷನ್ ಏನಿರುತ್ತೆ ದ್ಯಾಟ್ ಈಸ್ ಶಕ್ತಿ. ಕಾನ್ಸಂಟ್ರೇಷನ್ ಅಂತಂದ್ರೆ ಶಿವನನ್ನ ನಾವು ಕಾಮ್ ಅಂಡ್ ನ್ಯೂಟ್ರಲ್ ಆಗಿ ನೋಡ್ತೀವಿ, ಅಂದ್ರೆ ತಟಸ್ಥ ತಪಸ್ಸು ಮನಸ್ಥಿತಿಯಲ್ಲಿ ಇರುವಂತಹ ಎನರ್ಜಿ ಫಾರ್ಮ್ ಅನ್ನ ಶಿವ ಅಂತ ಕರಿತೀವಿ. ಅದೇ ಯಾವಾಗ ಮ್ಯಾನಿಫೆಸ್ಟ್ ಆಗತ್ತೆ, ಅದರ ಇಫೆಕ್ಟ್ ಅನ್ನೋದು ಕಾಣಿಸುತ್ತಲ್ವಾ, ದಾಟ್ ಈಸ್ ಕಾಲ್ಡ್ ಶಕ್ತಿ. ಇದೆರಡು ಒಂದೇ. ಯಾವಾಗ ಅದರ ಫಾರ್ಮ್ ಚೇಂಜ್ ಆಗುತ್ತೆ ಆವಾಗ ನಾವು ಅದನ್ನ ಶಿವನೋ ಶಕ್ತಿನೋ ಅಂತ ಕರಿತೀವಿ. ತಪಸ್ಸು ಮನಸ್ಥಿತಿಯಲ್ಲಿ ಎನರ್ಜಿಯ ಕಾನ್ಸಂಟ್ರೇಷನ್ ಆಗಿದೆ, ದಾಟ್ ಈಸ್ ಶಿವ. ಅದು ಯಾವಾಗ ನಮಗೆ ಇಫೆಕ್ಟ್ ಅಲ್ಲಿ ಗೊತ್ತಾಗೋದು, ಮ್ಯಾನಿಫೆಸ್ಟ್ ಆಗೋದು ಅಂತಂದ್ರೆ ಶಕ್ತಿಯ ಫ್ಲೋ ಇದ್ದಾಗ, ಎನರ್ಜಿಯ ಫ್ಲೋ ಇದ್ದಾಗ. ಹಾಗಾಗಿ ಇದೆರಡೂ ಕೂಡ ಒಂದೇ. ಶಕ್ತಿ ಇಲ್ಲದೆ ಶಿವ ಶವ ಅಂತ ಹೇಳೋದು ಕೂಡ ಇದಕ್ಕೆ. ಇವರಿಬ್ಬರ ಯೂನಿಯನ್ ಅನ್ನ ನಾವು ಯಾಕೆ ಇಷ್ಟೆಲ್ಲ ಪುರಾಣಗಳಲ್ಲಿ, ಶಿವಪುರಾಣದಲ್ಲಿ ಕಥೆಯ ಮೂಲಕ ಶಿವನ್ ಮದ್ವೆ ಆಯ್ತು, ಅವರಿಬ್ಬರ ಲವ್ ಸ್ಟೋರಿ ಹೇಗಿತ್ತು, ಇದೆಲ್ಲದನ್ನ ನಾವು ಯಾಕೆ ಕಥೆಯ ರೂಪದಲ್ಲಿ ಹೇಳ್ಕೊಳ್ತೀವಿ ಅಥವಾ ಕೇಳಿಸ್ಕೊಳ್ತೀವಿ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಇರುವಂತಹದ್ದು ಅಥವಾ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯರ ಬುದ್ಧಿ ಮತ್ತೆ ಇವಾಲ್ವ್ ಎಲ್ಲಿವರೆಗಾಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳುವಲ್ಲಿ ಕಥೆಯನ್ನ ರಿಸೀವ್ ಮಾಡುವಷ್ಟರ ಮಟ್ಟಿಗೆ ಮಾತ್ರ. ಈಗ ನಾನು ದೇವರನ್ನ ನಿರಾಕಾರವಾಗಿ ನಿರ್ಗುಣವಾಗಿ ಪೂಜೆ ಮಾಡಬಹುದು, ಆದ್ರೆ ನನಗೆ ಈಸಿ ಯಾವಾಗ ಆಗತ್ತೆ ಅಂತಂದ್ರೆ ಅವನಿಗೊಂದು ರೂಪ ಕೊಟ್ಟು ಅವನು ಹೀಗಿದ್ದಾನೆ, ಅವನಿಗೆ ಇದಿಷ್ಟ, ಅವನ ಆಕಾರ ಹೇಗಿದೆ, ಇದೆಲ್ಲದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನಗೂ ಅವನಿಗೂ ಕನೆಕ್ಷನ್ ಏನಿರತ್ತಲ್ವಾ, ದಿಸ್ ಇಸ್ ಈಸಿ ಫಾರ್ ಮೀ. ಹಾಗಾಗಿ ನಾನು ಅವನಿಗೆ ಒಂದು ಮೂರ್ತ ರೂಪವನ್ನ ಕೊಡೋದು. ಅದರರ್ಥ ಹಿಂಗೆ ಇದ್ದಾನೆ ಅಂತ ಅಲ್ಲ, ಹಿಂಗಿಲ್ಲ ಅಂತ ಕೂಡ ಅಲ್ಲ. ಇದು ನನ್ನ ಕನ್ವೀನಿಯನ್ಸ್ಗೆ, ನನ್ನ ಬುದ್ಧಿ ಮತ್ತೆ ಇಂಟೆಲಿಜೆನ್ಸ್ಗೆ ಏನು ವರ್ಕ್ ಮಾಡುತ್ತೆ ಅದನ್ನ ನಾವು ಮಾಡ್ಕೊಂಡಿರೋದು. ಅದನ್ನೇ ಪುರಾಣಗಳ ಕಥೆಯಲ್ಲಿ ಕೇಳಿಸ್ಕೊಳ್ಳೋದು. ಆ ಕಥೆಯನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ದ ಹೈಯೆಸ್ಟ್ ಫಾರ್ಮ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಎನಿ ಇನ್ಫಾರ್ಮೇಶನ್ ಇಸ್ ಸ್ಟೋರಿ ಟೆಲ್ಲಿಂಗ್. ಹಾಗಾಗಿ ಪುರಾಣಗಳ ಕಥೆ ಅನ್ನೋದು ಆ ಕಥೆಯ ಹೊರತಾಗಿ ಕುತ್ಕೊಂಡು ನಾವು ಇದನ್ನ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದ ಕೋಡೆಡ್ ಇನ್ಫಾರ್ಮೇಶನ್ ಅನ್ನೋದನ್ನ ನಾವು ಗ್ರಾಸ್ಪ್ ಮಾಡಬೇಕು. ಆವಾಗ ನಮ್ಮ ಇಂಟೆಲಿಜೆನ್ಸ್ ಅನ್ನೋದು ಇವಾಲ್ವ್ ಆಗ್ತಾ ಹೋಗುತ್ತೆ. ಯೋನಿ ಅಂತಂದ್ರೆ, ಲಿಂಗ ಅಂತಂದ್ರೆ ಈ ಮೂರು ಪುರಾಣಗಳ ಜೊತೆಗೆ ಇರುವಂತಹ ಎಕ್ಸ್ಪ್ಲನೇಷನ್ ಏನಿದೆ ಅಲ್ಲ ಎನರ್ಜಿದು, ದಾಟ್ ಈಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ಲಿಂಗಂ ಅಂಡ್ ಆಕ್ಚುಯಲ್ ಮೀನಿಂಗ್ ಆಫ್ ಯೋನಿ. ಯೋನಿ ಅಂತಂದ್ರೆ ಎಲ್ರೂ ಅನ್ಕೊಂಡಂಗೆ ವೆಜೈನಾ ಅಲ್ಲ, ಲಿಂಗ ಅನ್ಕೊಂಡ್ರೆ ಅದು ಗಂಡು ಮಕ್ಕಳ ಜೆನೈಟಲ್ ಪಾರ್ಟ್ ಅಲ್ಲ. ಇದೆಲ್ಲದರ ಹೊರತಾಗಿ ಇದೆಲ್ಲದನ್ನ ಪಕ್ಕಕ್ಕಿರೋಣ. ನಮ್ಮ ಉಲ್ಲೇಖದಲ್ಲಿ ಹೀಗಿದೆ, ಆಕ್ಚುಯಲ್ ಮೀನಿಂಗ್ ಇದೆ, ಇದೆಲ್ಲದನ್ನ ನಾವು ಒಪ್ಪೋದಿಲ್ಲ. ನನ್ಗೇನ್ ಅರ್ಥ ಆಗುತ್ತೋ ನನ್ನ ಮೈಂಡ್ ಎಲ್ಲ ಸುತ್ತ ತಿರುಗೋದೆ ಈ ಸೆಕ್ಸ್ ರಿಲೇಟೆಡ್ ಆಗಿ, ಹ್ಯೂಮನ್ ಬಾಡಿ ರಿಲೇಟೆಡ್ ಆಗಿ, ಸೆಕ್ಸುವಾಲಿಟಿ ಹೊರತಾಗಿ, ಇಂಟರ್ಕೋರ್ಸ್ನ ಹೊರತಾಗಿ ನಾನು ಆಲೋಚನೆ ಮಾಡಕ್ ಆಗಲ್ಲ ಅಂತಾನೆ ಅನ್ಕೋಣ. ಲಿಂಗವನ್ನ ನಾವು ಈಗ ಗಂಡು ಮಕ್ಕಳ ಜೆನೈಟಲ್ ಪಾರ್ಟ್ ಅಂತಾನೆ ಅನ್ಕೊಂಡ್ವಿ ಅಂತಂದ್ರು ವಾಟ್ ಈಸ್ ರಾಂಗ್? ಯೋನಿ ಅಂತಂದ್ರೆ ಹೆಣ್ಮಕ್ಳ ವೆಜೈನಾ ಅಂತಂತ್ರನೇ ಅನ್ಕೊಂಡ್ಬಿಡೋಣ. ವಾಟ್ ಈಸ್ ರಾಂಗ್? ಬಯಾಲಜಿಕಲಿ ಈ ಹೆಣ್ಣು ಗಂಡು ಅಂತ ಡಿಫ್ರೆನ್ಶಿಯೇಟ್ ಆಗೋದೇ ಈ ಎರಡು ಆರ್ಗನ್ ಮೇಲೆ. ಆ ಎರಡು ಆರ್ಗನ್ಗೆ ಅದರದ್ದೇ ಆಗಿರುವಂತಹ ಮಹತ್ತರದ ಕೆಲಸ ಇದೆ. ನೆಕ್ಸ್ಟ್ ಜನರೇಷನ್ ಇರಬೇಕು ಅಂತಂದ್ರೆ, ಈ ಮನುಕುಲ ಉಳಿಬೇಕು ಅಂತಂದ್ರೆ ಆ ಎರಡು ಆರ್ಗನ್ ಇಂದ ಮಾತ್ರ ಸಾಧ್ಯ. ಹಾಗಾಗಿ ದರ್ ಇಸ್ ನಥಿಂಗ್ ರಾಂಗ್. ಆದ್ರೆ ಎಲ್ಲೂ ಕೂಡ ನಮ್ಮ ಪುರಾಣದ ಉಲ್ಲೇಖವನ್ನು ಸೇರಿದ ಹಾಗೆ ನಮ್ಮ ಆನ್ಸೆಸ್ಟರ್ ಮನಸ್ಥಿತಿ ಶಿವಂದು ಆ ವಸ್ತುನ ತೋರಿಸ್ಬೇಕು, ಶಕ್ತಿಯ ಆ ಒಂದು ವಿಚಾರವನ್ನ ಹೇಳಿ ಇವರಿಬ್ರು ಯೂನಿಯನ್ ಅನ್ನ ಇಂಟರ್ಕೋರ್ಸ್ ರೀತಿಯಲ್ಲಿ ತೋರಿಸ್ಬೇಕು, ಅದನ್ನೇ ನಾವು ಶಿವಶಕ್ತಿಯ ಸಮಾಗಮ ಅಂತ ಕರೆದಿದ್ದು ಅಂತ ಯಾರು ಹೇಳ್ತಾರೆ? ದಿಸ್ ಶೋಸ್ ದರ್ ಡರ್ಟಿ ಮೈಂಡ್ ಸೆಟ್, ನಥಿಂಗ್ ಎಲ್ಸ್. ಅದ್ರ ಹೊರತಾಗಿ ನೀವು ಕೂತ್ಕೊಂಡು ಯಾವುದೇ ಮತದವರಾಗಿರಿ ಏನೋ ಹೇಳಕ್ ಟ್ರೈ ಮಾಡಿದ್ದಾರೆ ಇಲ್ಲಿ. ಈ ಬ್ರಹ್ಮಾಂಡದ ಯಾವುದೋ ಒಂದು ರಹಸ್ಯವನ್ನ ಕೋಡ್ನ ಮೂಲಕ ಹೇಳ್ತಿದ್ದಾರೆ. ಐ ವಾಂಟ್ ಟು ಡಿಕೋಡ್ ಅಂತಂದ್ರೆ ನಿಮಗೆ ಪುರಾಣದ ಉಲ್ಲೇಖ ಸಿಗುತ್ತೆ. ಆ ಉಲ್ಲೇಖದ ಆಧಾರದ ಮೇಲೆ ಸೈಂಟಿಫಿಕ್ ರಿಲೆವೆನ್ಸ್ ಅನ್ನೋದು ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಬಹಳಷ್ಟು ವಿಚಾರ ಅನ್ನೋದಾಯ್ತಾ, ಇವತ್ತಿನ ಮಾಡರ್ನ್ ಫಿಸಿಕ್ಸ್ ಅಂತ ನಾವ್ ಏನೇನು ಓದ್ತಾ ಇದೀವಿ ಇಂಗ್ಲಿಷ್ ಸೆಂಟೆನ್ಸ್ ನಲ್ಲಿ, ಅದನ್ನ ಕರೆಕ್ಟ್ ಆಗಿ ಇಫೆಕ್ಟಿವ್ಲಿ ಕುತ್ಕೊಂಡು ಆಲೋಚನೆ ಮಾಡಿದ್ವಿ ಅಂತಂದ್ರೆ ನಮ್ಮ ವೇದ ಪುರಾಣಕ್ಕೆ ರೀಟ್ರೇಸ್ ಆಗೋದು ಎಲ್ಲದು. ಬಹುಶಃ ನನ್ನ ಅಸಂಪ್ಷನ್ ಇದು, ಯಾವ್ಯಾವ ಸೈಂಟಿಸ್ಟ್ಗಳು ಇನ್ಕ್ಲೂಡಿಂಗ್ ಆಲ್ಬರ್ಟ್ ಐನ್ಸ್ಟೈನ್ ಅವರೆಲ್ಲರಿಗೂ ಕೂಡ ಅವರ ಥಿಯರಿ ಅನ್ನೋದಕ್ಕೆ ಪ್ರೂಫ್ ಸಿಕ್ಕಿದ್ದೆ ಇಂಡಿಯನ್ ಏನ್ಷಿಯಂಟ್ ಹಿಸ್ಟ್ರಿ ಅಂಡ್ ಈ ವೇದ ಪುರಾಣಗಳನ್ನ ಓದಿದಾಗ ಅಂತ ನಾನು ಅಸ್ಯೂಮ್ ಮಾಡ್ತೀನಿ. ಬಿಕಾಸ್ ನನಗೆ ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ಇದೆಲ್ಲದ್ರ ಬಗ್ಗೆ ಇಂಟ್ರೆಸ್ಟ್ ಬರೋ ಕಾರಣನೇ ಇದಕ್ಕೂ ಪ್ಯಾರಲಲ್ ಲೈನ್ಸ್ ಕಾಣಿಸ್ತಾ ಇತ್ತು. ಜಸ್ಟ್ ಭಾಷೆ ಬೇರೆ, ಕಾಂಟೆಕ್ಸ್ಟ್ ಬೇರೆ, ಅದ್ರ ಹೊರತಾಗಿ ಎರಡು ಸಬ್ಜೆಕ್ಟ್ ಹೇಳ್ತಾ ಇರೋದು ಅಥವಾ ಕೋಡ್ ಆಗಿರೋದು ಐ ಥಿಂಕ್ ಸಿಮಿಲರ್ ಇನ್ಸ್ಟಾನ್ಸಸ್. ಇದು ಯೋನಿ ಅಂತಂದ್ರೆ, ಲಿಂಗ ಅಂತಂದ್ರೆ
ಇದ್ರ ಜೊತೆಗೆ ಇನ್ನೊಂದು ಕಾಂಟ್ರವರ್ಸಿ ಅನ್ನೋದಿದೆ. ದಿಗಂಬರ ಅಂತ ಏನ್ ಬರುತ್ತಲ್ವಾ, ಶಿವನನ್ನ ದಿಗಂಬರ ಅಂತ ಹೇಳ್ತೀವಿ, ಬೂದಿ ಹಾಕೊಂಡು ಓಡಾಡ್ತಾನೆ ಅಂತ ಹೇಳ್ತೀವಿ. ಅಂದ್ರೆ ವೆರಿ ಅನ್ಯೂಶುವಲ್ ಮ್ಯಾನಿಫೆಸ್ಟೇಷನ್ ಅಂತ ಯಾರ್ಯಾರು ಶಿವನನ್ನ ಧಿಕ್ಕರಿಸ್ತಾರೆ, ಅವಮಾನ ಮಾಡ್ತಾರೆ, ಇವನು ಒಂದು ಗಾಡ ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾರಲ್ಲ, ಬೇರೆ ಮತದವರು ಸೇರಿದ ಹಾಗೆ. ನಾನು ಈಗಾಗಲೇ ಶಿವನ ರಿಲೇಟೆಡ್ ಆಗಿ ನಂಗೆ ಏನೇನು ಮಾತಾಡಕ್ ಸಾಧ್ಯ ಇದೆ ಜೀವನದ ಈ ಒಂದು ಹಂತದಲ್ಲಿ ಒಂದು ಡೀಟೇಲ್ ಆಗಿರೋ ಪ್ಲೇ ಲಿಸ್ಟ್ ಅನ್ನ ಮಾಡಿದೀನಿ. ದಯವಿಟ್ಟು ಅದನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಈ ದಿಗಂಬರ ಅನ್ನೋದು ಜೈನರಲ್ಲೂ ಕೂಡ ದಿಗಂಬರ ಕಲ್ಟ್ ಅನ್ನೋದಿದೆ. ಇದು ಎಲ್ಲಿಗೆ ನಮ್ಗೆ ನಾಲೆಜ್ ಅನ್ನ ತಿಳಿಪಡಿಸುತ್ತೆ ಅಂತಂದ್ರೆ, ಒಂದು ಶಿವ ಪಂಚಾಕ್ಷರಿ ಸ್ತೋತ್ರ ಅಂತ ಬರುತ್ತೆ, ಎಲ್ರಿಗೂ ಇದು ಗೊತ್ತು ಇರುತ್ತೆ. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ದಿಗಂಬರ ಅಂತ ಯಾಕೆ ಕರಿತೀವಿ? ನ್ಯೂಡ್ ಆಗಿ ಯಾಕಿರ್ತಾನೆ ಶಿವ? ಡಾನ್ಸ್ ಮಾಡುವಾಗ್ಲೂ ಕೂಡ ನಟರಾಜನನ್ನ ನಾವು ಡಿಪಿಕ್ಟ್ ಮಾಡುವಾಗ ಶಿವ ಬಟ್ಟೆ ಹಾಕೊಂಡಿಲ್ಲ. ಅವನ ಕಾಸ್ಮಿಕ್ ಡಾನ್ಸ್ ತಾಂಡವ ಅಂತ ಏನಿದೆ ಅದನ್ನ ನಾವ್ ಯಾಕೆ ನ್ಯೂಡಿಟಿಯಲ್ಲಿ ತೋರಿಸ್ತೀವಿ ಅಂತಂದ್ರೆ, ದಿಕ್ ಅಂಬರ, ದಿಗಂಬರ ಯಾವ ಮ್ಯಾನಿಫೆಸ್ಟೇಷನ್ಗೆ ದಿಕ್ಕುಗಳೇ ವಸ್ತ್ರಾಭರಣವಾಗಿರ್ತವೆಯೋ ಅವನನ್ನ ದಿಗಂಬರ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು? ಈ ಜೈನ್ ಕಲ್ಟಲ್ಲೂ ಬಟ್ಟೆ ಹಾಕೊಳ್ಳಲ್ಲ, ಅವ್ರನ್ನ ತುಂಬಾ ಅಶ್ಲೀಲವಾಗಿ ಮಾತಾಡೋರಿದ್ದಾರೆ ಕೆಲವು ಜನ. ಆದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಈ ಪ್ರಕೃತಿಗೆ ವೂಂಬ್, ಈ ಪ್ರಕೃತಿಗೆ ಯೋನಿ ಒಂದು, ಆ ಗರ್ಭದ ಒಳಗಡೆ ಇರುವಂತಹ ಮಗುವಿಗೆ ಬಟ್ಟೆಯ ಅವಶ್ಯಕತೆ ಇದೆಯಾ? ನಾವೆಲ್ಲರೂ ಅಮ್ಮನ ಗರ್ಭದ ಒಳಗಡೆ ಇರ್ಬೇಕಿದ್ರೆ ಬಟ್ಟೆ ಹಾಕೊಂಡು ಹುಟ್ಟಿರಲ್ಲ. ನಮ್ಮ ಪ್ರೊಟೆಕ್ಷನ್ ಏನು? ತಾಯಿಯ ಗರ್ಭ. ಆ ತಾಯಿಯ ಗರ್ಭನೇ ನನ್ನ ಐಡೆಂಟಿಟಿ. ನನಗೆ ಬಟ್ಟೆ ಬೇಕಾಗಿಲ್ಲ, ನಾನು ಆ ಗರ್ಭದ ಒಂದು ಭಾಗ. ಹಾಗಾಗಿ ಅಲ್ಲಿ ಬಟ್ಟೆ ಹಾಕೊಂಡು ನಾನು ಪ್ರಕೃತಿಗೂ ನನಗೂ ಸಂಬಂಧ ಇಲ್ಲ, ನಮ್ಮಿಬ್ಬರ ಮಧ್ಯ ಡಿಫ್ರೆನ್ಸ್ ಇರ್ಲಿ ಅಂತ ನಾನು ಹೇಳೋದಿಲ್ಲ ಅನ್ನೋದನ್ನ ಹೇಳೋದೇ ಈ ದಿಗಂಬರ ಮನಸ್ಥಿತಿ. ನಾನು ಹೇಳ್ತಾ ಇರೋದು ಇದೆಲ್ಲ ಸ್ಪಿರಿಚುವಲ್ ವೇ ಅಲ್ಲಿ. ಕೆಲವೊಂದಷ್ಟು ಜನ ಯಾರು ನ್ಯೂಡಿಟಿಯನ್ನ ಮಾಡ್ತಾ ಇರ್ತಾರೆ ಜಸ್ಟ್ ಫಾರ್ ದ ಸೇಕ್ ಆಫ್ ಮನಿ, ಅನೈತಿಕವಾಗಿ, ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಎಕ್ಸ್ಪ್ಲನೇಷನ್. ದಿಗಂಬರ ಅಂತಂದ್ರೆ ನ್ಯೂಡ್ ಶಿವ ಅಲ್ಲ, ಪ್ರಕೃತಿಯ ಒಂದು ಭಾಗ, ಪ್ರಕೃತಿಯೇ ಆಗಿರುವಂತಹ ಶಿವನ ಮ್ಯಾನಿಫೆಸ್ಟೇಷನ್. ಹಾಗೆ ಒಂದು ವೆರಿ ಪಾಪ್ಯುಲರ್ ಸ್ಟೋರಿ ಏನಿದೆ ಅಲ್ವಾ, ಈ ಬ್ರಹ್ಮ ವಿಷ್ಣು ಮಹೇಶ್ವರ, ಶಿವ ಒಂದು ಕಂಬವಾಗಿ ನನ್ನ ಉದ್ದ ಹಾಗೆ ನನ್ನ ತುದಿ ಎಲ್ಲಿದೆ ಅನ್ನೋದನ್ನ ಹುಡುಕಿ ಅಂತ ಹೇಳಿ ಕಳಿಸ್ತಾನಲ್ವಾ, ಬ್ರಹ್ಮ ಮತ್ತೆ ವಿಷ್ಣು ಹುಡ್ಕೊಂಡು ಹೋಗ್ತಾರೆ. ಈ ಕಥೆನೂ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಆ ಲಿಂಗ ಸ್ವರೂಪ ಅನ್ನುವಂಥದ್ದು ಏನಿದೆ, ದಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಕ್ಯಾರೆಕ್ಟರೈಸೇಷನ್. ಎನರ್ಜಿಯ ಮ್ಯಾನಿಫೆಸ್ಟೇಷನ್ ಆಗಿರೋದು ಲಿಂಗದಲ್ಲಿ. ಆ ಲಿಂಗದ ಮೂಲಕ ನಾವು ಶಿವನನ್ನ ಆರಾಧನೆ ಮಾಡ್ತೀವಿ. ಹಾಗೆ ಶಿವ ಅಂತಂದ್ರೆ ಕೇವಲ ಅದು ಶಿವ ಮಾತ್ರ ಅಲ್ಲ, ಅಲ್ಲಿ ಶಕ್ತಿ ಅನ್ನೋದು ಕೂಡ ಇದೆ. ಶಿವನನ್ನ ಯಾರಾದ್ರೂ ಸಲಹುತ್ತಾಳೆ, ಅವನನ್ನ ಅಲಿಂಗಂನಿಂದ ಲಿಂಗಕ್ಕೆ ಸ್ವರೂಪ ಕೊಡ್ತಾಳೆ ಅಂತಂದ್ರೆ ಅದು ಶಕ್ತಿ. ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ. ಹಾಗಾಗಿ ಇವರಿಬ್ಬರ ಯೂನಿಯನ್ ಅನ್ನೋದೇನಿದೆ ಅದನ್ನ ಬ್ರಹ್ಮಾಂಡದಲ್ಲಿ ನಮ್ ಇವತ್ತಿಗೂ ಕ್ರಿಯೇಷನ್ ಆಗೋದಕ್ಕೆ ಕಾರಣನೇ ಈ ಎರಡು ಡೈಮೆನ್ಷನ್ ನ ಎನರ್ಜಿ. ವೆನ್ ಐ ಸೇ ಫೆಮಿನಿನ್ ಅಂಡ್ ಮಸ್ಕ್ಯುಲಿನ್, ದಟ್ ಈಸ್ ನಾಟ್ ಜೆಂಡರ್, ಇಟ್ ಈಸ್ ಎನರ್ಜಿ ಡೈಮೆನ್ಷನ್. ಮಸ್ಕ್ಯುಲಿನ್ ಅಂತಂದ್ರೆ ಪುರುಷ, ಫೆಮಿನಿನ್ ಅಂತಂದ್ರೆ ಪ್ರಕೃತಿ. ಇವರಿಬ್ರು ಒಟ್ಟಿಗಿದ್ದಾಗ್ಲೇ ಈ ಬ್ರಹ್ಮಾಂಡದಲ್ಲಿ ಎಕ್ಸಿಸ್ಟೆನ್ಸ್ ಅನ್ನೋದು ಶುರುವಾಗಿದ್ದು, ಕ್ರಿಯೇಷನ್ ಶುರುವಾಗಿದ್ದು. ಬ್ರಹ್ಮಾಂಡದ ಕ್ರಿಯೇಷನ್ ಆಗಿದ್ದೆ ಶಿವ ಶಕ್ತಿಯ ಯೂನಿಯನ್ ಇಂದ. ದಯವಿಟ್ಟು ಯಾರಿಗೆ ಈ ಲಿಂಗ ಅಂತಂದ್ರೆ ಏನು ಅಂತ ಗೊತ್ತಿರೋದಿಲ್ಲ, ಅದನ್ನ ತುಂಬಾ ವಲ್ಗರ್ ಮೀನಿಂಗ್ ಅಲ್ಲಿ ಬೇರೆಯವ್ರಿಗೆ ಹೇಳ್ತಿರ್ತಾರೆ. ತಮಾಷೆಗೆ ಮಾಡೋಕ್ಕೂ ಗಂಡ್ ಮಕ್ಳಿಗೆ ಲಿಂಗ ಅಂತಂದ್ರೆ ಅದೇ ಮೀನಿಂಗ್ ಅಲ್ಲಿ ಮಾತಾಡ್ತಾರೆ, ವಿಚ್ ಇಸ್ ನಾಟ್ ರಿಲೆವೆಂಟ್. ತಮಾಷೆಯಲ್ಲಿ ಮಾತಾಡ್ಕೊಳ್ತಾ ನಮ್ಗೆ ಅದ್ರ ಆಕ್ಚುಯಲ್ ಮೀನಿಂಗ್ ಅನ್ನೋದು ಏನಿರುತ್ತೆ ಅಲ್ವಾ, ಅದು ಲೂಸ್ ಆಯ್ತು ಅಂತಂದ್ರೆ ದೊಡ್ಡ ಮಟ್ಟದ ಜ್ಞಾನದ ಒಂದು ಸ್ವತ್ತನ್ನ ನಾವು ಕಳ್ಕೊಂಡಂಗೆ. ಬೇರೆ ಮತದವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ಪಕ್ಕಕ್ಕಿಡಿ, ಅವ್ರನ್ನ ನಾವು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಮಗೆ ಆ ನಾಲೆಜ್ ಇರಬೇಕು, ಬಿಕಾಸ್ ದಿಸ್ ಇಸ್ ರಿಟರ್ನ್, ವೆಲ್ ರಿಟರ್ನ್. ನಮ್ಮ ಆನ್ಸೆಸ್ಟರ್ಸ್ ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಇದನ್ನ, ಅಂಡ್ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಲರ್ನ್. ಕರೆಕ್ಟಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.